ಚಿಕ್ಕಬಳ್ಳಾಪುರದಲ್ಲಿ ಅಂಬೇಡ್ಕರ್ ಹಾಸ್ಟೆಲ್ ಊಟದಲ್ಲಿ ಸಾಲು ಸಾಲು ಹುಳುಗಳು ಸಿಗ್ತಾ ಇರುವಂತದ್ದು. ಇದರಿಂದ ವಿದ್ಯಾರ್ಥಿಗಳು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಂಬೇಡ್ಕರ್ ಹಾಸ್ಟೆಲ್ ಊಟದಲ್ಲಿ ಸಾಲು ಸಾಲು ಹುಳುಗಳು, ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇರುವ ವಾರ್ಡನ್. ಕೊಳೆತ ತರಕಾರಿ, ಕಳಪೆ ಊಟ, ಚಿಕ್ಕಬಳ್ಳಾಪುರ ವಿದ್ಯಾರ್ಥಿ ನಿಲಯದಲ್ಲಿ ನರಕ ದರ್ಶನ. ಪ್ರಶ್ನೆ ಮಾಡಿದ್ರೆ ಹಾಸ್ಟೆಲ್ ಬಿಟ್ಟು ತೊಲಗಿ ಎನ್ನುತ್ತಾರೆ ವಾರ್ಡನ್. ವಿದ್ಯಾರ್ಥಿಗಳ ಮಹಾ ಜನಾಕ್ರೋಶ. ಚಿಕ್ಕಬಳ್ಳಾಪುರದಲ್ಲಿ ವಿಷಪೂರಿತ ಊಟದ ವಿರುದ್ಧ ಸಿಡಿದೆದ್ದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಭ್ರಷ್ಟ ವಾರ್ಡನ್, ಅಡುಗೆ ಸಿಬ್ಬಂದಿ ಅಮಾನತಿಗೆ ಆಗ್ರಹ, ಉಗ್ರ ಪ್ರತಿಭಟನೆಯ ಎಚ್ಚರಿಕೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಂಬೇಡ್ಕರ್ ಹಾಸ್ಟೆಲ್ನಲ್ಲಿ ನಡೀತಾ ಇರುವಂತಹ ದುಸ್ಥಿತಿ ಇದು. ಅಲ್ಲಿನ ಊಟದಲ್ಲಿ ಸಾಲು ಸಾಲು ಹುಳುಗಳು ಸಿಗ್ತಾ ಇರುವಂತದ್ದು. ಇದರಿಂದ ವಿದ್ಯಾರ್ಥಿಗಳು ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ. ವಿದ್ಯಾರ್ಥಿಗಳ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಆರೋಪವನ್ನ ಮಾಡ್ತಾ ಇರುವಂತದ್ದು. ಕೊಳೆತ ತರಕಾರಿ, ಕಳಪೆ ಊಟವನ್ನ ಬಡಿಸ್ತಾ ಇದ್ದಾರೆ. ಪ್ರತಿನಿತ್ಯ ವಿದ್ಯಾರ್ಥಿಗಳು ಸಂಕಷ್ಟವನ್ನ ಎದುರಿಸ್ತಾ ಇರುವಂತದ್ದು. ನಾವಲ್ಲಿ ವಿಜುವಲ್ಸ್ ನಲ್ಲಿ ನೋಡಬಹುದು, ಅಲ್ಲಿ ಆಹಾರ ಎಷ್ಟು ಮಟ್ಟಿಗೆ ಕೊಳೆತು ನಿಂತಿದೆ ಅನ್ನೋದನ್ನ ನೋಡ್ತಾ ಇರಬಹುದು. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಹಾಸ್ಟೆಲ್ನ ವಾರ್ಡನ್ ಏನಿದ್ದಾರೆ, ಹಾಸ್ಟೆಲ್ ಬಿಟ್ಟು ತೊಲಗಿ ಅಂತ ಹೇಳ್ತಿದ್ದಾರೆ, ಹಾಸ್ಟೆಲ್ ಬಿಟ್ಟು ಹೋಗಿ ಅಂತ ವಾರ್ಡನ್ ಹೇಳ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ತಮ್ಮ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಚಿಕ್ಕಬಳ್ಳಾಪುರ ಜಿಲ್ಲೆಯ ನಗರದಲ್ಲಿರುವ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಭ್ರಷ್ಟಾಚಾರ ಹಾಗೂ ಬೇಜವಾಬ್ದಾರಿತನದ ಪರಮಾವಧಿ ತಲುಪಿರುವಂತದ್ದು. ಹಾಸ್ಟೆಲ್ನಲ್ಲಿದ್ದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ನೀಡಲಾಗ್ತಾ ಇದ್ದ ಮಧ್ಯಾಹ್ನದ ಸಾಂಬಾರ್ನಲ್ಲಿ ಸಾಲು ಸಾಲು ಹುಳುಗಳು ತೇಲ್ತಾ ಇವೆ. ಇದನ್ನು ಕಂಡ ವಿದ್ಯಾರ್ಥಿಗಳು ದಂಗಾಗಿದ್ದಾರೆ. ಅಡುಗೆ ಸಿಬ್ಬಂದಿ ಪ್ರತಿನಿತ್ಯ ಕೊಳೆತು ನಾರ್ತಾ ಇರೋ ತರಕಾರಿ ಹಾಗೂ ತೀರಾ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನ ಬಳಸಿ ವಿಷಪೂರಿತ ಊಟ ನೀಡ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಈಗಾಗಲೇ 5-6 ಬಾರಿ ಊಟದಲ್ಲಿ ಹುಳುಗಳು ಪತ್ತೆಯಾಗಿದ್ರು ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಹಾಸ್ಟೆಲ್ ವಾರ್ಡನ್ ವಾರಕ್ಕೊಮ್ಮೆ ಮಾತ್ರ ಭೇಟಿ ನೀಡ್ತಾ ಇದ್ದು, ಕಳಪೆ ಊಟದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ತಿಂದ್ರೆ ತಿನ್ನಿ, ಇಲ್ಲ ಅಂದ್ರೆ ಹಾಸ್ಟೆಲ್ ಬಿಟ್ಟು ಹೋಗಿ ಅಂತ ಹೇಳ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳಿಗೆ ಬೆದರಿಕೆ ಆಗ್ತಾ ಇದ್ದಾರೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ನಿವಾಸಿಗಳು ಕೂಡ ಗರಂ ಆಗಿದ್ದಾರೆ. ಇಲ್ಲಿ ಬಡ ಹಾಗೂ ದಲಿತ ವಿದ್ಯಾರ್ಥಿಗಳನ್ನ ರೋಗದ ಕಡೆಗೆ ತಳ್ತಾ ಇರುವ ಭ್ರಷ್ಟ ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿಯನ್ನ ತಕ್ಷಣವೇ ಅಮಾನತು ಮಾಡಬೇಕು, ಇಲ್ವಾದಲ್ಲಿ ಇಡೀ ಜಿಲ್ಲಾದ್ಯಂತ ಉಗ್ರ ಪ್ರತಿಭಟನೆ ನಡೆಸೋದಾಗಿ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಇಲ್ಲಿ ಎಚ್ಚರಿಕೆಯನ್ನ ನೀಡಿವೆ. ಅಂಬೇಡ್ಕರ್ ಸರ್ಕಾರಿ ಪದವಿ ಬಾಲಕರ ವಿದ್ಯಾರ್ಥಿ ನಿಲಯದ ದುಸ್ಥಿತಿ ಇದು. ಏನು ವಾರ್ಡನ್ ಅವರ ಬೇಜವಾಬ್ದಾರಿತನ ಇಲ್ಲಿ ಎದ್ದು ಕಾಣ್ತಾ ಇರುವಂತದ್ದು. ವಾರ್ಡನ್ ಪ್ರಶ್ನೆ ಮಾಡೋದಕ್ಕೆ ಹೋದಂತ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬಿಟ್ಟು ಹೋಗಿ, ಇದ್ರೆ ಇರಿ, ಇಲ್ಲ ಅಂದ್ರೆ ಹಾಸ್ಟೆಲ್ ಬಿಟ್ಟು ಹೋಗಿ ಅಂತ ಹೇಳ್ತಾ ಇರುವಂತದ್ದು. ನಿಮ್ಮ ಮನೆ, ಯಾಕಂದ್ರೆ ಹಾಸ್ಟೆಲ್ ನಲ್ಲಿ ವಿದ್ಯಾರ್ಥಿಗಳಿರೋದು, ಹಾಸ್ಟೆಲ್ ನಲ್ಲಿ ನಿಮ್ಮ ಮನೆಯಲ್ಲ. ವಾರ್ಡನ್ ಈ ರೀತಿ ಒಂದು ಮಾತನ್ನ ಹೇಳೋದಕ್ಕೆ ಹೇಗೆ ಅನ್ಸುತ್ತೆ ನಿಮ್ಗೆ? ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ಆದ್ರೂ ಕೂಡ ನೀವು ಇದೇ ರೀತಿ ಊಟವನ್ನ ತಿನ್ನಿಸ್ತೀರಾ ಅಥವಾ ನೀವು ತಿಂತೀರಾ? ಹಾಸ್ಟೆಲ್ನಲ್ಲಿದ್ದ 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪ್ರತಿನಿತ್ಯ ಊಟವನ್ನ ಮಾಡುವಂಥದ್ದು. ಮಧ್ಯಾಹ್ನದ ಸಾಂಬಾರ್ನಲ್ಲಿ ಸಾಲು ಸಾಲು ಹುಳುಗಳು ತೇಲ್ತಾ ಇರುವಂತದ್ದು. ವಿದ್ಯಾರ್ಥಿಗಳು ಕೂಡ ಇದನ್ನ ಕಂಡು ದಂಗಾಗಿದ್ದಾರೆ. ಅಡುಗೆ ಸಿಬ್ಬಂದಿ ಕೂಡ ಪ್ರತಿನಿತ್ಯ ಇದೇ ರೀತಿ ಮಾಡ್ತಾ ಇರುವಂತದ್ದು. ಕೊಳೆತು ನಾರ್ತಾ ಇರೋ ತರಕಾರಿ ಹಾಗೂ ತೀರಾ ಕಳಪೆ ಆಗಿರುವ ಗುಣಮಟ್ಟ ಅಂದ್ರೆ ಕಳಪೆ ಗುಣಮಟ್ಟದ ಪದಾರ್ಥಗಳನ್ನ ಬಳಸಿ ಅಡಿಗೆಯನ್ನ ಮಾಡ್ತಾ ಇರುವಂತದ್ದು. ಸಿಬ್ಬಂದಿಗಳಾಗಿರ್ಬೋದು, ವಾರ್ಡನ್ಗಳಾಗಿರ್ಬೋದು, ನೀವು ಕೂಡ ಇದೇ ರೀತಿ ಹುಳ ಇರುವಂತದ್ದು, ಕೊಳೆತ ಪದಾರ್ಥಗಳಿಂದ ಮಾಡಿರುವಂತಹ ಅಡಿಗೆಯನ್ನ ನೀವು ತಿಂತೀರಾ? ಇಲ್ಲ ಅಲ್ವಾ? ಯಾಕೆ ವಿದ್ಯಾರ್ಥಿಗಳು ಅಂದ್ರೆ ಇಷ್ಟೊಂದು ಬೇಜವಾಬ್ದಾರಿತನ? ಬಡ ವಿದ್ಯಾರ್ಥಿಗಳು ಇರ್ತಾರೆ, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿರ್ತಾರೆ, ಅವರು ಹಾಸ್ಟೆಲ್ ನಲ್ಲಿ ಇದ್ರೆ ನಮ್ಗೇನೋ ಒಂದು ಓದೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದಕ್ಕೆ ಇಲ್ಲಿ ಬಂದು ಉಳ್ಕೊಂಡಿರ್ತಾರೆ. ಆದ್ರೆ ಈ ರೀತಿ ಪ್ರತಿನಿತ್ಯ ತಿನ್ನುವಂತ ಊಟದಲ್ಲಿ ಹುಳುಗಳು ಸಿಕ್ಕಿಬಿದ್ರೆ ಅವರ ಆರೋಗ್ಯಕ್ಕೆ ಯಾರು ಹೊಣೆ? ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ
ಅನಾರೋಗ್ಯ ಉಂಟಾದ್ರೆ, ಅನಾರೋಗ್ಯ ಪೀಡಿತರಾದ್ರೆ ಯಾರು ಹೊಣೆ ಆಗ್ತಾರೆ? ಸಿಬ್ಬಂದಿಗಳು ಬಂದು ನೋಡ್ತಾರಾ ಅಥವಾ ಹಾಸ್ಟೆಲ್ ವಾರ್ಡನ್ ಬಂದು ಅವ್ರಿಗೆ ಆರೈಕೆ ಮಾಡ್ತಾರ? ಏನ್ ಮಾಡ್ತಾರೆ? ಆದ್ರೆ ಅಧಿಕಾರಿಗಳು ಏನ್ ಇಲ್ಲಿನ ವಾರ್ಡನ್ ವಾರಕ್ಕೊಮ್ಮೆ ಮಾತ್ರ ಭೇಟಿ ನೀಡ್ತಾ ಇರುವಂತದ್ದು. ಕಳಪೆ ಊಟದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ತಿಂದ್ರೆ ತಿನ್ನು, ಇಲ್ದಿದ್ರೆ ಹಾಸ್ಟೆಲ್ ಬಿಟ್ಟು ಹೋಗು ಅಂತ ಹೇಳ್ತಾ ಇರುವಂತದ್ದು. ಈ ರೀತಿ ಒಂದು ಬೆದರಿಕೆ ಆಗ್ತಾ ಇದ್ದಾರೆ. ಯಾಕಂದ್ರೆ ನಿಮ್ ಮನೆಯಿಂದ ತಂದ್ಕೊಡಲ್ಲ ಅಲ್ವಾ ನೀವು? ಏನು ಪದಾರ್ಥಗಳಿರ್ಬೋದು ಅದನ್ನೆಲ್ಲ ನೀವು ಮನೆಯಿಂದ ತಂದ್ಕೊಡಲ್ಲ, ಅದು ಸರ್ಕಾರದಿಂದ ಬರುವಂತದ್ದು. ಅಥವಾ ನಿಮ್ಗೆ ಅನುದಾನ ಇಲ್ವಾ ಸರ್ಕಾರದಿಂದ? ಏನಾದ್ರೂ ತೊಂದರೆ ಆಗ್ತಾ ಇದೆಯಾ? ಅಥವಾ ನಿಮ್ಗೆ ಫಂಡ್ ಇಲ್ವಾ? ಈ ರೀತಿ ಒಂದು ಹುಳ ಇರುವಂತದ್ದು, ಕೊಳೆತ ತರಕಾರಿಗಳನ್ನ ಕೊಡ್ತಾ ಇದ್ದೀರಾ. ಬಡ ಹಾಗೂ ದಲಿತ ವಿದ್ಯಾರ್ಥಿಗಳನ್ನ ರೋಗದ ಕಡೆಗೆ ತಳ್ತಾ ಇದ್ದೀರಾ ನೀವು. ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿಯನ್ನ ತಕ್ಷಣವೇ ಅಮಾನತು ಮಾಡಬೇಕು ಅಂತ ಇಲ್ಲಿನ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಎಚ್ಚರಿಕೆಯನ್ನ ನೀಡ್ತಾ ಇವೆ. ಇವರನ್ನ ಅಮಾನತು ಮಾಡಲಿಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನ ನಡೆಸೋದಾಗಿ ಕೂಡ ವಿದ್ಯಾರ್ಥಿ ಸಂಘಟನೆಗಳು ಎಚ್ಚರಿಕೆಯನ್ನ ನೀಡಿದ್ದಾರೆ. ದೇವರಾಟ